ಇನ್ನು ಜಾರಕಿಹೊಳಿ ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಏನ್ ಮಾತು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಸಿಎಂ ಡಿಸಿಎಂ ಕುಳಿತು ಚರ್ಚೆ ಮಾಡಿ ಬಗೆಹರಿಸಿಕೊಳ್ಳಿ ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಆಪ್ತರು ದೆಹಲಿಗೆ ಹೋಗಿರೋದು ನನಗೆ ಗೊತ್ತಿಲ್ಲ. ಈವರೆಗೆ 15 ಬಾರಿ ಡಿನ್ನರ್ ಮೀಟಿಂಗ್ ಮಾಡಿದ್ದೇವೆ. ಡಿನ್ನರ್ ಮೀಟಿಂಗ್ ನಲ್ಲಿ ಯಾವುದೇ ಚರ್ಚೆ ಆಗಿಲ್ಲ. ನಾವು ಹೇಳಿದ ಕೂಡಲೇ ಎಲ್ಲ ಬದಲಾವಣೆ ಆಗಲ್ಲ. ಹೈಕಮಾಂಡ್ ಏನ್ ಹೇಳುತ್ತೋ ಅದೇ ಫೈನಲ್ ಆಗುತ್ತೆ ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅವ್ರ ಜವಾಬ್ದಾರಿ ಅಲ್ಲದ, ಅವ್ರ ಜವಾಬ್ದಾರಿ ಅಲ್ಲದ, ಇಬ್ಬರದು ಜವಾಬ್ದಾರಿ, ಬೋತ್ ಲೀಡರ್ ಜವಾಬ್ದಾರಿ ಹೇಳ್ಬೇಕದು. ಇಲ್ಲ ಅಂದ್ರೆ ಪಾರ್ಟಿ ಬಡವಾಗ್ತೈತೆ, ಹೇಳ್ಬೇಕು ಅವ್ರ ಡ್ಯೂಟಿ ಅದು. ಇಬ್ಬರು ಕುಂತು ನಿಮ್ಮನ್ನೆಲ್ಲ ಕರೆಸಿ ಆರಾಮಾಗಿ ಕುಣಿಸಿ ಎಲ್ಲ ಹೇಳ್ಬೇಕು. ಏನೇನಾಗಿದೆ, 30 ತಿಂಗಳಲ್ಲಿ ಏನ್ ಮಾಡಿದ್ವಿ, ಏನ್ ಮಾಡ್ತಾ ಇದ್ವಿ, ಗೊಂದಲ ಯಾಕೆ ಸೃಷ್ಟಿ ಆಗಿದೆ, ಅವ್ರು ಹೇಳಿದ್ರೆ ಕ್ಲಿಯರ್ ಆಗುದು. ಇಲ್ಲಾಂದ್ರೆ ಈ ಕಡೆ ಒಬ್ರು ಯಾರು ಏನ್ ಹೇಳ್ತಾರೆ, ಆ ಕಡೆ ಒಂದ್ ಹೇಳ್ತಾರೆ, ಡೆಲ್ಲಿ ಒಂದ್ ಏನ್ ಹೇಳ್ತಾರೆ, ಇದೇ ಚರ್ಚೆ ಆಗ್ತಾ ಇದೆ. ಅವ್ರಿಗೆ ಹೇಳ್ತೀವಿ, ಅವ್ರಿಗೆ ಪ್ರೆಸ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೋತೀವಿ, ನೀವೇ ಕ್ಲಾರಿಟಿ ಕೊಡಿ ಅಂತ. ನೋಡೋಣ ಅದೆಲ್ಲ. ಅದಕ್ಕೆ ನಾವು ಉತ್ತರ ಹೇಳಲಿಕ್ಕೆ ನಾನು ಡೆಲ್ಲಿಯಲ್ಲಿ ಆ ಸಮಯದಾಗಿ ಇಲ್ಲೇ ಇದ್ದೀವಿ. ಅದಂಗ ಅವ್ರ ಜವಾಬ್ದಾರಿ ಅಲ್ಲದ. ಇನ್ನು ಜಾರಕಿಹೊಳಿ ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಏನ್ ಮಾತು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಸಿಎಂ ಡಿಸಿಎಂ ಕುಳಿತು ಚರ್ಚೆ ಮಾಡಿ ಬಗೆಹರಿಸಿಕೊಳ್ಳಿ ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಆಪ್ತರು ದೆಹಲಿಗೆ ಹೋಗಿರೋದು ನನಗೆ ಗೊತ್ತಿಲ್ಲ. ಈವರೆಗೆ 15 ಬಾರಿ ಡಿನ್ನರ್ ಮೀಟಿಂಗ್ ಮಾಡಿದ್ದೇವೆ. ಡಿನ್ನರ್ ಮೀಟಿಂಗ್ ನಲ್ಲಿ ಯಾವುದೇ ಚರ್ಚೆ ಆಗಿಲ್ಲ. ನಾವು ಹೇಳಿದ ಕೂಡಲೇ ಎಲ್ಲ ಬದಲಾವಣೆ ಆಗಲ್ಲ. ಹೈಕಮಾಂಡ್ ಏನ್ ಹೇಳುತ್ತೋ ಅದೇ ಫೈನಲ್ ಆಗುತ್ತೆ ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅವ್ರ ಜವಾಬ್ದಾರಿ ಅಲ್ಲದ, ಅವ್ರ ಜವಾಬ್ದಾರಿ ಅಲ್ಲದ, ಇಬ್ಬರದು ಜವಾಬ್ದಾರಿ, ಬೋತ್ ಲೀಡರ್ ಜವಾಬ್ದಾರಿ ಹೇಳ್ಬೇಕದು. ಇಲ್ಲ ಅಂದ್ರೆ ಪಾರ್ಟಿ ಬಡವಾಗ್ತೈತೆ, ಹೇಳ್ಬೇಕು ಅವ್ರ ಡ್ಯೂಟಿ ಅದು. ಇಬ್ಬರು ಕುಂತು ನಿಮ್ಮನ್ನೆಲ್ಲ ಕರೆಸಿ ಆರಾಮಾಗಿ ಕುಣಿಸಿ ಎಲ್ಲ ಹೇಳ್ಬೇಕು. ಏನೇನಾಗಿದೆ, 30 ತಿಂಗಳಲ್ಲಿ ಏನ್ ಮಾಡಿದ್ವಿ, ಏನ್ ಮಾಡ್ತಾ ಇದ್ವಿ, ಗೊಂದಲ ಯಾಕೆ ಸೃಷ್ಟಿ ಆಗಿದೆ, ಅವ್ರು ಹೇಳಿದ್ರೆ ಕ್ಲಿಯರ್ ಆಗುದು. ಇಲ್ಲಾಂದ್ರೆ ಈ ಕಡೆ ಒಬ್ರು ಯಾರು ಏನ್ ಹೇಳ್ತಾರೆ, ಆ ಕಡೆ ಒಂದ್ ಹೇಳ್ತಾರೆ, ಡೆಲ್ಲಿ ಒಂದ್ ಏನ್ ಹೇಳ್ತಾರೆ, ಇದೇ ಚರ್ಚೆ ಆಗ್ತಾ ಇದೆ. ಅವ್ರಿಗೆ ಹೇಳ್ತೀವಿ, ಅವ್ರಿಗೆ ಪ್ರೆಸ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೋತೀವಿ, ನೀವೇ ಕ್ಲಾರಿಟಿ ಕೊಡಿ ಅಂತ. ನೋಡೋಣ ಅದೆಲ್ಲ. ಅದಕ್ಕೆ ನಾವು ಉತ್ತರ ಹೇಳಲಿಕ್ಕೆ ನಾನು ಡೆಲ್ಲಿಯಲ್ಲಿ ಆ ಸಮಯದಾಗಿ ಇಲ್ಲೇ ಇದ್ದೀವಿ. ಅದಂಗ ಅವ್ರ ಜವಾಬ್ದಾರಿ ಅಲ್ಲದ. ಇನ್ನು ಜಾರಕಿಹೊಳಿ ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಏನ್ ಮಾತು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಸಿಎಂ ಡಿಸಿಎಂ ಕುಳಿತು ಚರ್ಚೆ ಮಾಡಿ ಬಗೆಹರಿಸಿಕೊಳ್ಳಿ ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಆಪ್ತರು ದೆಹಲಿಗೆ ಹೋಗಿರೋದು ನನಗೆ ಗೊತ್ತಿಲ್ಲ. ಈವರೆಗೆ 15 ಬಾರಿ ಡಿನ್ನರ್ ಮೀಟಿಂಗ್ ಮಾಡಿದ್ದೇವೆ. ಡಿನ್ನರ್ ಮೀಟಿಂಗ್ ನಲ್ಲಿ ಯಾವುದೇ ಚರ್ಚೆ ಆಗಿಲ್ಲ. ನಾವು ಹೇಳಿದ ಕೂಡಲೇ ಎಲ್ಲ ಬದಲಾವಣೆ ಆಗಲ್ಲ. ಹೈಕಮಾಂಡ್ ಏನ್ ಹೇಳುತ್ತೋ ಅದೇ ಫೈನಲ್ ಆಗುತ್ತೆ ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅವ್ರ ಜವಾಬ್ದಾರಿ ಅಲ್ಲದ, ಅವ್ರ ಜವಾಬ್ದಾರಿ ಅಲ್ಲದ, ಇಬ್ಬರದು ಜವಾಬ್ದಾರಿ, ಬೋತ್ ಲೀಡರ್ ಜವಾಬ್ದಾರಿ ಹೇಳ್ಬೇಕದು. ಇಲ್ಲ ಅಂದ್ರೆ ಪಾರ್ಟಿ ಬಡವಾಗ್ತೈತೆ, ಹೇಳ್ಬೇಕು ಅವ್ರ ಡ್ಯೂಟಿ ಅದು. ಇಬ್ಬರು ಕುಂತು ನಿಮ್ಮನ್ನೆಲ್ಲ ಕರೆಸಿ ಆರಾಮಾಗಿ ಕುಣಿಸಿ ಎಲ್ಲ ಹೇಳ್ಬೇಕು. ಏನೇನಾಗಿದೆ, 30 ತಿಂಗಳಲ್ಲಿ ಏನ್ ಮಾಡಿದ್ವಿ, ಏನ್ ಮಾಡ್ತಾ ಇದ್ವಿ, ಗೊಂದಲ ಯಾಕೆ ಸೃಷ್ಟಿ ಆಗಿದೆ, ಅವ್ರು ಹೇಳಿದ್ರೆ ಕ್ಲಿಯರ್ ಆಗುದು. ಇಲ್ಲಾಂದ್ರೆ ಈ ಕಡೆ ಒಬ್ರು ಯಾರು ಏನ್ ಹೇಳ್ತಾರೆ, ಆ ಕಡೆ ಒಂದ್ ಹೇಳ್ತಾರೆ, ಡೆಲ್ಲಿ ಒಂದ್ ಏನ್ ಹೇಳ್ತಾರೆ, ಇದೇ ಚರ್ಚೆ ಆಗ್ತಾ ಇದೆ. ಅವ್ರಿಗೆ ಹೇಳ್ತೀವಿ, ಅವ್ರಿಗೆ ಪ್ರೆಸ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೋತೀವಿ, ನೀವೇ ಕ್ಲಾರಿಟಿ ಕೊಡಿ ಅಂತ. ನೋಡೋಣ ಅದೆಲ್ಲ. ಅದಕ್ಕೆ ನಾವು ಉತ್ತರ ಹೇಳಲಿಕ್ಕೆ ನಾನು ಡೆಲ್ಲಿಯಲ್ಲಿ ಆ ಸಮಯದಾಗಿ ಇಲ್ಲೇ ಇದ್ದೀವಿ. ಅದಂಗ ಅವ್ರ ಜವಾಬ್ದಾರಿ ಅಲ್ಲದ. ಇನ್ನು ಜಾರಕಿಹೊಳಿ ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಏನ್ ಮಾತು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಸಿಎಂ ಡಿಸಿಎಂ ಕುಳಿತು ಚರ್ಚೆ ಮಾಡಿ ಬಗೆಹರಿಸಿಕೊಳ್ಳಿ ಅಂತ ಬೆಂಗಳೂರಿನಲ್ಲಿ
ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಆಪ್ತರು ದೆಹಲಿಗೆ ಹೋಗಿರೋದು ನನಗೆ ಗೊತ್ತಿಲ್ಲ. ಈವರೆಗೆ 15 ಬಾರಿ ಡಿನ್ನರ್ ಮೀಟಿಂಗ್ ಮಾಡಿದ್ದೇವೆ. ಡಿನ್ನರ್ ಮೀಟಿಂಗ್ ನಲ್ಲಿ ಯಾವುದೇ ಚರ್ಚೆ ಆಗಿಲ್ಲ. ನಾವು ಹೇಳಿದ ಕೂಡಲೇ ಎಲ್ಲ ಬದಲಾವಣೆ ಆಗಲ್ಲ. ಹೈಕಮಾಂಡ್ ಏನ್ ಹೇಳುತ್ತೋ ಅದೇ ಫೈನಲ್ ಆಗುತ್ತೆ ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅವ್ರ ಜವಾಬ್ದಾರಿ ಅಲ್ಲದ, ಅವ್ರ ಜವಾಬ್ದಾರಿ ಅಲ್ಲದ, ಇಬ್ಬರದು ಜವಾಬ್ದಾರಿ, ಬೋತ್ ಲೀಡರ್ ಜವಾಬ್ದಾರಿ ಹೇಳ್ಬೇಕದು. ಇಲ್ಲ ಅಂದ್ರೆ ಪಾರ್ಟಿ ಬಡವಾಗ್ತದೆ ಹೇಳ್ಬೇಕು. ಅವ್ರ ಡ್ಯೂಟಿ ಅದು. ಇಬ್ರು ಕುಂತು ನಿಮ್ಮನ್ನೆಲ್ಲ ಕರೆಸಿ ಆರಾಮಾಗಿ ಕುಣಿಸಿ ಎಲ್ಲ ಹೇಳ್ಬೇಕು. ಏನೇನಾಗಿದೆ, 30 ತಿಂಗಳಲ್ಲಿ ಏನ್ ಮಾಡಿದ್ವಿ, ಏನ್ ಮಾಡ್ತಾ ಇದ್ವಿ, ಗೊಂದಲ ಯಾಕೆ ಸೃಷ್ಟಿ ಆಗಿದೆ, ಅವ್ರು ಹೇಳಿದ್ರೆ ಕ್ಲಿಯರ್ ಆಗುದು. ಇಲ್ಲಾಂದ್ರೆ ಈ ಕಡೆ ಒಬ್ರು ಯಾರು ಏನ್ ಹೇಳ್ತಾರೆ, ಆ ಕಡೆ ಒಂದ್ ಹೇಳ್ತಾರೆ, ಡೆಲ್ಲಿ ಒಂದ್ ಏನ್ ಹೇಳ್ತಾರೆ, ಇದೇ ಚರ್ಚೆ ಆಗ್ತಾ ಇದೆ. ಅವ್ರಿಗೆ ಹೇಳ್ತೀವಿ, ಅವ್ರಿಗೆ ಪ್ರೆಸ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೋತೀವಿ, ನೀವೇ ಕ್ಲಾರಿಟಿ ಕೊಡಿ ಅಂತ. ನೋಡೋಣ ಅದೆಲ್ಲ. ಅದಕ್ಕೆ ನಾವು ಉತ್ತರ ಹೇಳಲಿಕ್ಕೆ ನಾವು ಡೆಲ್ಲಿಯಲ್ಲಿ ಸಮಯವಾಗಿ ಇಲ್ಲೇ ಇದ್ದೀವಿ. ಅದಂಗ ಅವ್ರ ಜವಾಬ್ದಾರಿ ಅಲ್ಲದ. ಇನ್ನು ಜಾರಕಿಹೊಳಿ ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಏನ್ ಮಾತು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಸಿಎಂ ಡಿಸಿಎಂ ಕುಳಿತು ಚರ್ಚೆ ಮಾಡಿ ಬಗೆಹರಿಸಿಕೊಳ್ಳಿ ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಆಪ್ತರು ದೆಹಲಿಗೆ ಹೋಗಿರೋದು ನನಗೆ ಗೊತ್ತಿಲ್ಲ. ಈವರೆಗೆ 15 ಬಾರಿ ಡಿನ್ನರ್ ಮೀಟಿಂಗ್ ಮಾಡಿದ್ದೇವೆ. ಡಿನ್ನರ್ ಮೀಟಿಂಗ್ ನಲ್ಲಿ ಯಾವುದೇ ಚರ್ಚೆ ಆಗಿಲ್ಲ. ನಾವು ಹೇಳಿದ ಕೂಡಲೇ ಎಲ್ಲ ಬದಲಾವಣೆ ಆಗಲ್ಲ. ಹೈಕಮಾಂಡ್ ಏನ್ ಹೇಳುತ್ತೋ ಅದೇ ಫೈನಲ್ ಆಗುತ್ತೆ ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅವ್ರ ಜವಾಬ್ದಾರಿ ಅಲ್ಲದ, ಅವ್ರ ಜವಾಬ್ದಾರಿ ಅಲ್ಲದ, ಇಬ್ಬರದು ಜವಾಬ್ದಾರಿ, ಬೋತ್ ಲೀಡರ್ ಜವಾಬ್ದಾರಿ ಹೇಳ್ಬೇಕದು. ಇಲ್ಲ ಅಂದ್ರೆ ಪಾರ್ಟಿ ಬಡವಾಗ್ತದೆ ಹೇಳ್ಬೇಕು. ಅವ್ರ ಡ್ಯೂಟಿ ಅದು. ಇಬ್ರು ಕುಂತು ನಿಮ್ಮನ್ನೆಲ್ಲ ಕರೆಸಿ ಆರಾಮಾಗಿ ಕುಣಿಸಿ ಎಲ್ಲ ಹೇಳ್ಬೇಕು. ಏನೇನಾಗಿದೆ, 30 ತಿಂಗಳಲ್ಲಿ ಏನ್ ಮಾಡಿದ್ವಿ, ಏನ್ ಮಾಡ್ತಾ ಇದ್ವಿ, ಗೊಂದಲ ಯಾಕೆ ಸೃಷ್ಟಿ ಆಗಿದೆ, ಅವ್ರು ಹೇಳಿದ್ರೆ ಕ್ಲಿಯರ್ ಆಗುದು. ಇಲ್ಲಾಂದ್ರೆ ಈ ಕಡೆ ಒಬ್ರು ಯಾರು ಏನ್ ಹೇಳ್ತಾರೆ, ಆ ಕಡೆ ಒಂದ್ ಹೇಳ್ತಾರೆ, ಡೆಲ್ಲಿ ಒಂದ್ ಏನ್ ಹೇಳ್ತಾರೆ, ಇದೇ ಚರ್ಚೆ ಆಗ್ತಾ ಇದೆ. ಅವ್ರಿಗೆ ಹೇಳ್ತೀವಿ, ಅವ್ರಿಗೆ ಪ್ರೆಸ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೋತೀವಿ, ನೀವೇ ಕ್ಲಾರಿಟಿ ಕೊಡಿ ಅಂತ. ನೋಡೋಣ ಅದೆಲ್ಲ. ಅದಕ್ಕೆ ನಾವು ಉತ್ತರ ಹೇಳಲಿಕ್ಕೆ ನಾವು ಡೆಲ್ಲಿಯಲ್ಲಿ ಸಮಯವಾಗಿ ಇಲ್ಲೇ ಇದ್ದೀವಿ. ಅದಂಗ ಅವ್ರ ಜವಾಬ್ದಾರಿ ಅಲ್ಲದ. ಇನ್ನು ಜಾರಕಿಹೊಳಿ ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಏನ್ ಮಾತು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಸಿಎಂ ಡಿಸಿಎಂ ಕುಳಿತು ಚರ್ಚೆ ಮಾಡಿ ಬಗೆಹರಿಸಿಕೊಳ್ಳಿ ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಆಪ್ತರು ದೆಹಲಿಗೆ ಹೋಗಿರೋದು ನನಗೆ ಗೊತ್ತಿಲ್ಲ. ಈವರೆಗೆ 15 ಬಾರಿ ಡಿನ್ನರ್ ಮೀಟಿಂಗ್ ಮಾಡಿದ್ದೇವೆ. ಡಿನ್ನರ್ ಮೀಟಿಂಗ್ ನಲ್ಲಿ ಯಾವುದೇ ಚರ್ಚೆ ಆಗಿಲ್ಲ. ನಾವು ಹೇಳಿದ ಕೂಡಲೇ ಎಲ್ಲ ಬದಲಾವಣೆ ಆಗಲ್ಲ. ಹೈಕಮಾಂಡ್ ಏನ್ ಹೇಳುತ್ತೋ ಅದೇ ಫೈನಲ್ ಆಗುತ್ತೆ ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅವ್ರ ಜವಾಬ್ದಾರಿ ಅಲ್ಲದ, ಅವ್ರ ಜವಾಬ್ದಾರಿ ಅಲ್ಲದ, ಇಬ್ಬರದು ಜವಾಬ್ದಾರಿ, ಬೋತ್ ಲೀಡರ್ ಜವಾಬ್ದಾರಿ ಹೇಳ್ಬೇಕದು. ಇಲ್ಲ ಅಂದ್ರೆ ಪಾರ್ಟಿ ಬಡವಾಗ್ತದೆ ಹೇಳ್ಬೇಕು. ಅವ್ರ ಡ್ಯೂಟಿ ಅದು. ಇಬ್ರು ಕುಂತು ನಿಮ್ಮನ್ನೆಲ್ಲ ಕರೆಸಿ ಆರಾಮಾಗಿ ಕುಣಿಸಿ ಎಲ್ಲ ಹೇಳ್ಬೇಕು. ಏನೇನಾಗಿದೆ, 30 ತಿಂಗಳಲ್ಲಿ ಏನ್ ಮಾಡಿದ್ವಿ, ಏನ್ ಮಾಡ್ತಾ ಇದ್ವಿ, ಗೊಂದಲ ಯಾಕೆ ಸೃಷ್ಟಿ ಆಗಿದೆ, ಅವ್ರು ಹೇಳಿದ್ರೆ ಕ್ಲಿಯರ್ ಆಗುದು. ಇಲ್ಲಾಂದ್ರೆ ಈ ಕಡೆ ಒಬ್ರು ಯಾರು ಏನ್ ಹೇಳ್ತಾರೆ, ಆ ಕಡೆ ಒಂದ್ ಹೇಳ್ತಾರೆ, ಡೆಲ್ಲಿ ಒಂದ್ ಏನ್ ಹೇಳ್ತಾರೆ, ಇದೇ ಚರ್ಚೆ ಆಗ್ತಾ ಇದೆ. ಅವ್ರಿಗೆ ಹೇಳ್ತೀವಿ, ಅವ್ರಿಗೆ ಪ್ರೆಸ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೋತೀವಿ, ನೀವೇ ಕ್ಲಾರಿಟಿ ಕೊಡಿ ಅಂತ. ನೋಡೋಣ ಅದೆಲ್ಲ. ಅದಕ್ಕೆ ನಾವು ಉತ್ತರ ಹೇಳಲಿಕ್ಕೆ ನಾವು ಡೆಲ್ಲಿಯಲ್ಲಿ ಸಮಯವಾಗಿ ಇಲ್ಲೇ ಇದ್ದೀವಿ. ಅದಂಗ ಅವ್ರ ಜವಾಬ್ದಾರಿ ಅಲ್ಲದ.